14ನೇ ತಾರೀಕು ಜೂನ್ ತಿಂಗಳು ಅವತ್ತು ಶನಿವಾರ ನಿಮ್ಗೆಲ್ರಿಗೂ ಒಂದು ರಸದೂಟ ರಸಗವಳ ಬರೀ ಹೊಟ್ಟೆಗೆ ಊಟ ಮಾತ್ರ ಅಲ್ಲ ಸ್ನೇಹಿತರೆ, ನಿಮಗೆಲ್ಲರಿಗೂ ಹಾಡು, ನೃತ್ಯ, ಸಂಗೀತ, ನಾಟಕ, ಹಾಸ್ಯ, ರಂಜನೆ ಜೊತೆಗೆ ಹೊಟ್ಟೆ ತುಂಬ ಹೊಟ್ಟೆ ಬಿರಿಯುವಷ್ಟು ಉತ್ತರ ಕರ್ನಾಟಕ ಶೈಲಿಯ ಊಟ, ಬಕ್ರಿ, ಎಣ್ಣೆಗಾಯಿ ಪಲ್ಯ ಎಲ್ಲವೂ ಇರ್ತವೆ. ಯಾರಿಂದ ಎಲ್ಲಿ ಗೊತ್ತಾ ನೋಡಿ, ನಮ್ಮ ಜೊತೆ ಕೂತಿದ್ದಾರೆ ಯಶವಂತ್ ಸರ್ದೇಶ್ ಪಾಂಡೆ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಶುಭೋದಯ ಸರ್. ಶುಭೋದಯ ಸರ್, ಹೇಗಿದ್ದೀರಿ ಸರ್? ನಮಸ್ಕಾರ ಸರ್. ನೀವು ಯಶವಂತ್ ಸರ್ದೇಶ್ ಪಾಂಡೆ ಅವ್ರನ್ನ ನೋಡಿರ್ತೀರಿ, ಅವರೇ ನಿಮ್ಗೆ ಹೊಸಬ್ರಲ್ಲ, ಕಲಾ ಮಾಧ್ಯಮಕ್ಕೂ ಹೊಸಬ್ರಲ್ಲ ಅವರು. ಹಾಗಾಗಿ ಅವ್ರನ್ನ ನೀವು ಅನೇಕ ನಾಟಕಗಳಲ್ಲಿ ರಾಶಿ ಚಕ್ರ, ಸಹಿರಿ ಸಹಿ, ಆಲ್ ದ ಬೆಸ್ಟ್ ಅನ್ನುವ ಸೂಪರ್ ಹಿಟ್ ನಾಟಕಗಳಲ್ಲಿ ಅವ್ರನ್ನ ನೋಡಿರ್ತೀರಿ. ಅದು ಬಿಟ್ಟು ಇನ್ನು ಅವ್ರನ್ನ ಹೇಳ್ಬೇಕು ಅಂತಂದ್ರೆ ಇನ್ನು ಬಹಳ ಪಾಪ್ಯುಲರ್ ಆಗಿ ರಾಮ ಶ್ಯಾಮ ಭಾಮ ಸಿನಿಮಾ ಮೂಲಕ ಅವ್ರು ನಿಮ್ಗೆಲ್ರಿಗೂ ಪರಿಚಯಿಸ್ತರು. ಹಾಗಾಗಿ ಯದ್ವತದ್ವ ಮೂಲಕ ಅವ್ರು ಪರಿಚಯಿಸ್ತರು. ಆ ಕಲಾ ಮಾಧ್ಯಮದಲ್ಲಿ ನಾವು ಹುಬ್ಳಿಗೆ ಹೋಗಿದ್ವಿ, ಅವರ ನಾಟಕದ ರಂಗಭೂಮಿ ಥಿಯೇಟರ್, ಬದುಕಿನ ಕಥೆ ಎಲ್ಲ ಕೇಳಕ್ಕೆ ಅದನ್ನು ನೋಡಿರ್ತೀರಿ. ಈಗ ಸ್ನೇಹಿತರೆ 14ನೇ ತಾರೀಕು ಏನೇನ್ ಕಾರ್ಯಕ್ರಮ ಶನಿವಾರ ಜೂನ್ ತಿಂಗಳಲ್ಲಿ ಅಂತ ಸರ್ ಹೇಳ್ತಾರೆ. ಸರ್ ದಯವಿಟ್ಟು ನನಗೆ ಈ ಇನ್ವಿಟೇಷನ್, ಈ ಆಮಂತ್ರಣ ಪತ್ರಿಕೆ ನೋಡೇ ಬಹಳ ಸಂತೋಷ ಆಯ್ತು. ಏನಿದು ಉತ್ತರೋತ್ತಮ ಉತ್ಸವ 2025? ಏನಿಲ್ರಿ, ನನಗ ಜೂನ್ 13ಕ್ಕೆ 60 ವರ್ಷ ಆಗ್ತಾವ. ಸೊ ಸೀನಿಯರ್ ಸಿಟಿಸನ್ ಅವತ್ತಿಂದ ನಾನು ಬಸ್ನಾಗ ನಿಮ್ಗೆ ಡಿಸ್ಕೌಂಟ್ ಇರ್ತದೆ? ಬಸ್ನಾಗ ಡಿಸ್ಕೌಂಟ್ ಇರ್ತದೆ, ರೈಲ್ನಾಗ ಕೆಳಗಿನ ಬರ್ತ್ ಸಿಗ್ತದ. ಆಮೇಲೆ ಹುಡುಗಿಯರೆಲ್ಲ ಇಷ್ಟು ದಿವಸ ಅಂಕಲ್ ಅಂಕಲ್ ಅಂತಿದ್ರು, ಇನ್ ಮುಂದೆ ಅಜ್ಜನೂ ಅನ್ಬೋದು. ಅಯ್ಯೋ ಎಂತ ನೋವಿನ ಸಂಗತಿ. ನೋವಿಂದ ಏನಲ್ಲ, ಖುಷಿ ಕೊಡೋ ಸಂಗತಿ. ಕೆಲವು ಅಡ್ವಾಂಟೇಜ್ ಇದಾವೆ, ಕೆಲವು ಡಿಸ್ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಏನಿಲ್ಲ, ಎಲ್ಲ ಅಡ್ವಾಂಟೇಜ್ಗಳೇ. ಬದುಕನ್ನ ಚಂದಾಗಿ ಎಂಜಾಯ್ ಮಾಡ್ಲಿಕ್ಕೆ ಇದೊಂದು ಭಾಳ ಚಲೋ ಘಟ್ಟ. ಏನಂತಂದ್ರ ಅವತ್ತಿನ ದಿವಸ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ಆಗೇ ಆಗ್ತದ. ನನ್ನಂಗ ಉತ್ತರ ಕರ್ನಾಟಕದಿಂದ ಬಂದು ರಾಜಧಾನಿ ಒಳಗಿದ್ದು ಇಲ್ಲಿ ಉತ್ತಮರಾಗಿ ಬೆಳೆದವ್ರದ್ದು ಒಂದು ಹಬ್ಬ ಮಾಡೋಣ ಅಂತ. ಸೊ ಉತ್ತರದಿಂದ ಬಂದ ಉತ್ತರೋತ್ತಮ ಉತ್ಸವ ಅಂತಿದ್ರು. ಸೊ ಇದ್ರೊಳಗ ನಾ ಅಗದಿ 2 ಲೈನ್ ಹಾಕ್ಸ್ಕೊಂಡ್ ಬರ್ದೇನಿ. ನಮ್ಮ ಉತ್ತರ ದೂರ ನಮಗ ಪಾಡ, ಯಾತಕವ್ವ ರಾಜಧಾನಿ ಬ್ಯಾಡ. ನಮ್ಮ ಉತ್ತರ ದೂರ ನಮಗ ಪಾಡ, ಯಾತಕವ್ವ ರಾಜಧಾನಿ ಬೇಡ ಅಂತ ಖರೆ. ಆದ್ರೆ ಇಲ್ಲೇ ಉಣ್ತೇವಿ, ಇಲ್ಲೇ ಇರ್ತೇವಿ, ಇಲ್ಲೇ ದುಡಿತೇವಿ, ಇಲ್ಲೇ ಅನ್ನದ ನಮಗ ಅದೆಲ್ಲ ಗೊತ್ತದ. ಆದ್ರೂ ನಮ್ಮೂರಾಗಿನ ಸೆಳೆತ ನಮ್ಗೆ ತಪ್ಪಿಸ್ಕೊಳಿಕ್ ಆಗಲ್ಲ. ನಮ್ಮ ಓಣಿ, ನಮ್ ಗಲ್ಲಿ, ನಮ್ ಗೆಳೆಯರು, ನಮ್ಮೂರಿನ ಕಕಲಾತಿ ತೋರಿಸುವಂತ ಅಕ್ಕಂಗ್ಯಾರು, ಅಣ್ತಮ್ಮಂದ್ರು, ಅವನ್ ಕೈ ತುತ್ತು ಇದೆಲ್ಲ ಹೆಂಗ್ ಬರ್ಲಿಕ್ಕೆ ಸಾಧ್ಯ? ನೆನಪಾದ್ರ ಪಟ್ನ ಮತ್ ಕ್ಯಾಂಪಸ್ ಹತ್ತಿ ಹೋಗ್ಬಿಡೋದು ಅನ್ಸ್ತದ. ಆದ್ರೆ ಏನ್ ಮಾಡೋದು, ರಾಜಧಾನಿ ಒಳಗ್ ನೌಕರಿಗಂತ ಇರ್ತೇವಿ, ಬಾಸ್ ನಾವು ಬಾರ್ಕೋಲ್ ತಗೊಂಡಿದ್ದಿರ್ತಾನ, ಸೂಟಿ ಇಲ್ಲ ಅಂತ. ಇನ್ನ ವ್ಯವಹಾರ ಮಾಡೋದು ಪರಿಸ್ಥಿತಿ ಬಹಳ ಗಂಭೀರ ಅದ. ಯಾಕಂದ್ರೆ ಅವ್ರು ಅಲ್ಲಿಂದ ಬಂದು ಇಲ್ಲಿ ತಮ್ದೊಂದು ಛಾಪ್ ಮೂಡಿಸಿ ಇಲ್ಲೊಂದು झंडा ಉರೋದೇನದ, ಅದು ಸಣ್ಣ ವಿಷಯ ಅಲ್ಲ. ಸೊ ಅಂಥವ್ರೆಲ್ಲ ಗೆಳೆಯರನ್ನ ಅವತ್ತು ಒಟ್ಟು ಹಾಕೋಣ. ಮುಂಜಾನೆ ಸಂಜೆಯಿಂದ ಸಂಸ್ಥಾಕ ಕಾರ್ಯಕ್ರಮ, ಉತ್ತರ ಕರ್ನಾಟಕದ ಕಲೆ ಅಂದ್ರ ನೃತ್ಯ, ಸಂಗೀತ, ನಾಟಕ, ಅದರ ಜೊತೆ ಮಧ್ಯಾಹ್ನ 2 ತಾಸು ಗ್ಯಾಪ್ ಅದ. ಆ 2 ತಾಸ್ನಾಗ ನಾ ಹೊಸದಾಗಿ ತಯಾರು ಮಾಡಿದ ಸಿನಿಮಾನು ತೋರಿಸ್ಬೇಕಂತೇನಿ. ರಂಗ ಸಂಗ ಗಂಗಾ ಅಂತ ಹೇಳಿ ಸಿನಿಮಾ ಮಾಡಿದ್ರಿ. ಸಿನಿಮಾ ಮಾಡೀನಿ, ರಂಗ ಸಂಗ ಗಂಗಾ. ಪೂರ್ಣ ಉತ್ತರ ಕರ್ನಾಟಕದ ಸಿನಿಮಾ. ಅದ್ರಾಗ ಉತ್ತರ ಕರ್ನಾಟಕ ಭಾಷಾ, ಹುಬ್ಬಳ್ಳಿ ಧಾರವಾಡ ಏರಿಯಾ, ಮತ್ ಮೇಲೆ ಬೇಂದ್ರೆ ಅವರು ಇನ್ನೂ ಯಾಕೆ ಬರ್ಲಿಲ್ಲ, ಹುಬ್ಬಳ್ಳಿ ಅವ ಹಾಡು ಅದದ. ಸೊ ಅದನ್ನು ಅವತ್ತು ಇಟ್ಟಿರ್ತೀವಿ. ಅದ್ರ ಜೊತೆ ನೀವು ಹೇಳ್ದಂಗ ಊಟ. ನಮ್ದು ಹೊಸ ನಾಟಕ ಅಮರ ಮಧುರ ಪ್ರೇಮ ಅಂತ. ಸೊ ಆ ನಾಟಕದ ಪ್ರಸ್ತುತಿ ಇರ್ತದ ಸಂಜೆ ಮುಂದೆ. ಕ್ಷಮೆ, ನೀವು ನಾಟಕ ಅಂದ ತಕ್ಷಣ ಹಾಸ್ಯ ಇರ್ಲೇಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಸಿಗ್ನೇಚರ್ ಅದು ನೋಡ್ರಲ್ಲ, ನಿಮಗ ಹಾಸ್ಯ ಇರ್ಲಾರ್ದ ನಾ ಹೆಂಗ ನೋಡೋಣ ವಾಪಸ್ ಕಳಿಸ್ಲಿಕ್ಕೆ ಆಗ್ತದ. ಇದು ಎಲ್ಲದ್ರ ಜೊತೆ ನಾನು ನನ್ನ ಬದುಕಿನ ಬಗ್ಗೆ 60 ಪುಟ 60 ದಿಟ ಅಂತ ಬರ್ತಿದ್ದೀನಿ. 60 ಪುಟ 60 ದಿಟ. 60 ಫ್ಯಾಕ್ಟ್ಸ್ ಆಫ್ ಮೈ ಲೈಫ್, ಯಶವಂತ ನಗೆ ಸಂತ ಅಂತ ಹೇಳಿ ಪುಸ್ತಕ. ಅದು ಅದ್ರ ಬಿಡುಗಡೆನೂ 60 ಪುಟ 60 ದಿಟ. ಎಸ್, 60 ನಿಜಗಳು. ಸೊ ಇವನ್ನೆಲ್ಲ ಎಂಜಾಯ್ ಮಾಡ್ಲಿಕ್ಕೆ ಬರ್ರಿ. ಮತ್ತ ಅದ್ಯಾವ್ದು ಪುಕಟಿಲ್ಲ, ಎಲ್ಲದಕ್ಕೂ ಟಿಕೆಟ್ ಅದ. 999 ರೂಪಾಯಿ ಒಂದು ಒಪ್ಪತ್ತಿನ ಟಿಕೆಟ್. ಮತ್ ನಿಮ್ಗೆ ಮಿರ್ಚಿ, ಮಂಡಕ್ಕಿ, ಆಮೇಲೆ ಎಲೆ ಇಡ್ಕೆ ಅದ್ ಬೇಕಾದ್ರೆ ಅದಕ್ಕೆ ಸ್ಟಾಲ್ ಇರ್ತಾವ, ಅದನ್ನೂ ನೀವು ರೊಕ್ಕ ಕೊಟ್ಟು ಎಂಜಾಯ್ ಮಾಡ್ಬೇಕು.
ಸೊ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ವಿ, ಬರ್ರಿ ಅಂತ ನಾವು ವಿನಂತಿಸ್ತೇನೆ. ಎಸ್, ಅಂಡ್ ಇದು ಸ್ನೇಹಿತರೆ ನಡೀತಿರುವಂಥದ್ದು ಉತ್ತರೋತ್ತಮ ಉತ್ಸವ 2025 ನಡೀತಿರುವಂಥದ್ದು ಬೆಂಗಳೂರಿನ ಕೋಣನಕುಂಟೆ ಕನಕಪುರ ರಸ್ತೆ ಅಲ್ಲಿರುವಂತಹ ಬಹಳ ಪಾಪ್ಯುಲರ್ಲಿ ಈಗ ಪ್ರಖ್ಯಾತಿ ಪಡಿತಿರುವಂತಹ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್, ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಹರಿಕೋಟೆ ಸೆಂಟರ್ ಅಂತ ಕೂಡ ಕರೀತಾರೆ. ಅಲ್ಲಿ ಸ್ನೇಹಿತರೆ ಅದು ತುಂಬಾ ಚೆನ್ನಾಗಿದೆ. ಆ ಆಡಿಟೋರಿಯಂ ನೋಡೋಕ್ಕೂ ಅದೇ ಒಂದು ಪ್ರೇಕ್ಷಣೀಯ ಸ್ಥಳ ಇದಾಗಿದೆ. ಹಾಗಾಗಿ ಅದನ್ನು ಕೂಡ ನೀವು ನೋಡಿ. ಮಕ್ಕಳು, ಕುಟುಂಬ, ನಿಮ್ಮನೆ ಹಿರಿಯರು, ನೀವು ಎಲ್ಲರೂ ಬನ್ನಿ. ಗಂಡ ದಂಪತಿಗಳು ಖಂಡಿತ ಬನ್ನಿ. ನೀವು ಹೇಗೆ ಒಂದು ಪ್ರವಾಸಕ್ಕೆ ಹೋಗ್ತಿರಲ್ಲ, ಒಂದು ದಿನದ ಪಿಕ್ನಿಕ್ ಪ್ರವಾಸಕ್ಕೆ ಹೋಗ್ತಿರಲ್ಲ, ಅದಕ್ಕಿಂತಲೂ ಹೆಚ್ಚು ಸಂತೋಷ, ನೆಮ್ಮದಿ, ಕಲಿಕೆ, ಮನರಂಜನೆ, ಊಟ ಇಷ್ಟು ಒಟ್ಟಿಗೆ ಸಿಗುವ ಜಾಗ, ದಿನ ಅದು ಜೂನ್ 14 ಶನಿವಾರ, ವೀಕೆಂಡ್ ಇರ್ತದ. ಸೆಕೆಂಡ್ ಸ್ಯಾಟರ್ಡೇ ಅದ, ಎಷ್ಟೋ ದಿನಕ್ಕೆ ಸೂಟ್ ಇರ್ತದ. ನೀವು ದಯವಿಟ್ಟು ಬರ್ರಿ. ಆಮೇಲೆ ಊಟ ನಳಪಾಕ ಹೋಟೆಲ್, ನಮ್ಮ ರಾಜೇಶ್ ನಗರದ ನವರಂಗ್ ಥಿಯೇಟರ್ ಹತ್ರ ಏನ್ ನಳಪಾಕ ಹೋಟೆಲ್ ಅದ, ಅವ್ರ ಮೆನುನ ಇರ್ತದ. ಅವರ ಲಿಂಗಯ್ಯ ಕಾಡದೇವ್ರ ಮಠ ಮತ್ತು ಕವಿತಾ ಕಾಡದೇವ್ರ ಮಠ ಆ ದಂಪತಿಗಳ ನಿಮಗೆ ಆತಿಥ್ಯ ನೀಡ್ತಾರ. ಅವ್ರದ್ದು ಇನ್ನೊಂದು ಸಾಹಸ ಅನ್ನೋದ ಒಂದೇ ಕರ್ನಾಟಕ ಪತ್ರಿಕೆ, ಅದು ಅವತ್ತ ನಮ್ಗೆಲ್ಲರಿಗೂ ಒಂದು ಕಾಪಿ ಕೊಡ್ತಾರೆ. ಸೊ ಒಟ್ಟ ಉತ್ತರ ಕರ್ನಾಟಕದ ಎಲ್ಲ ಇರ್ತದ, ಬರ್ರಿ ಪ್ಲೀಸ್. ಉತ್ತರ ಕರ್ನಾಟಕದವ್ರಂತೂ ಬರಬೇಕು, ಆದ್ರೆ ಇಡೀ ಕರ್ನಾಟಕದವ್ರು ಬನ್ನಿ, ಕನ್ನಡಿಗರು ಬನ್ನಿ. ಯಾಕೆ ಗೊತ್ತಾ, ಉತ್ತರ ದಕ್ಷಿಣ ಅಂತ ಮಾತಾಡೋಕ್ಕಿಂತಲೂ ಕನ್ನಡ ನಮ್ದಲ್ವಾ, ನಾವೆಲ್ಲರೂ ಸೇರೋಣ. ಅವರು ಹೆಂಗ್ ಮಾತಾಡ್ತಾರಲ್ಲ, ನಾವು ನೋಡಿ ಕಲಿಯೋಣಂತೆ. ಯಾರ್ಯಾರನ್ನು ಹೀಯಾಳಿಸೋದು ಬೇಡ, ಎಲ್ಲರನ್ನು ಸಹಬಾಳ್ವೆಯಿಂದ ಹೋಗೋದು ಕಲಿಯೋಣ ಅಂತ ಹೇಳ್ತಾ, ಜೂನ್ 14 ಬರ್ಕೊಂಡ್ರ, ನೋಟ್ ಮಾಡ್ಕೊಂಡ್ರ, ಯಾರಿಗೂ ಆ ದಿನ ಕೊಡಬೇಡಿ. ಯಾಕೆ ಗೊತ್ತಾ, ಈ ದಿನ ನೀವು ಮಿಸ್ ಮಾಡ್ಕೊಂಡ್ರೆ ಬಹಳ ಜೀವನದ ಅತಿ ದೊಡ್ಡ ಸಂತೋಷದ ಕ್ಷಣಗಳನ್ನ ನೀವು ಕಳ್ಕೊತೀರಿ. ಯಾಕೆ ಗೊತ್ತಾ, ಯಶವಂತ ಸರ್ದೇಶ್ ಪಾಂಡೆ ಅವರ ನಾಟಕಗಳ ಒಂದು ಮಜಾನೇ ಬೇರೆ. ಆದರೆ ನಾಟಕಗಳ 2 ನಾಟಕ ಇದೆ ಅವತ್ತು. ಒಂದು ಅಮರ ಮಧುರ ಪ್ರೇಮ, ಸಂಪೂರ್ಣ ಹಾಸ್ಯ ನಾಟಕ. ಇನ್ನೊಂದು ಇವ್ರದ್ದೇ ಸೂಪರ್ ಹಿಟ್ ಆಗಿರುವಂತಹ ಇನ್ನೊಂದು ನಾಟಕ ರಾಶಿಚಕ್ರ, ಅದರಲ್ಲಿ ಸರ್ ಏಕವ್ಯಕ್ತಿ ಪ್ರಯೋಗ, ಅದಂತೂ 2 ಇರ್ತವ. ಮಧ್ಯದಲ್ಲಿ ನೃತ್ಯ ಇದೆ, ಸಂಗೀತ ಕಾರ್ಯಕ್ರಮ ಇದೆ, ಊಟ ಇದೆ, ಮಾತುಕತೆಗಳಿದ್ದಾವೆ, ಪುಸ್ತಕ ಬಿಡುಗಡೆ ಇದೆ, ಸಂಗೀತ ಕಟ್ಟಿಯವ್ರ ಗಾಯನ. ರೆಮ್ಮಿ ಕೊಂಬೆಯ ಮೇಲೆ ಖ್ಯಾತಿಯ ಸಂಗೀತ ಕಟ್ಟಿ ಬರ್ತಿರಲ್ಲ ಜೂನ್ 14, ಕುಟುಂಬ ಸಮೇತ ಬರ್ರಿ. ಹಾಗೆ ಸರ್, ಶುಭವಾಗಿ. ನಾನಂತೂ ಖುದ್ದು ಬಂದು ಕೂರ್ತೇನೆ. ನೀವು ಯಾವ ಮೂಲೆ ಕೊಟ್ಟರು ಆ ಮೂಲೆ ಕೊಡ್ತೇನೆ ನಾನು. ನಡುವೆ ಕೂತು ಹಾಗೆ ಜೂನ್ 14 ಎಲ್ಲರೂ ಸಿಗೋಣ. ನಮಸ್ಕಾರ. ನಮಸ್ತೆ.